ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ. ನನ್ನ ಮಲ್ಲಿಗೆ ಗಿಡಗಳು ಬೇಸಿಗೆಯಲ್ಲಿ ಸಾಕಷ್ಟು ಹೂಗಳನ್ನು ಕೊಟ್ಟು ಇವಾಗ ಖಾಲಿಯಾಗಿ ಕಾಣಿಸ್ತಾ ಇದ್ದಾವೆ. ಈ ಗಿಡದಿಂದ ನಾವು ಬೇಕಿದ್ರೆ ಕಟಿಂಗ್ಸನ್ನು ತಗೊಂಡು ಹೊಸ ಗಿಡಗಳನ್ನು ಮಾಡೋದಕ್ಕೆ ಇದು ಸೂಕ್ತವಾದ ಸಮಯ ಅಂತಲೇ ಹೇಳಬಹುದು. ನಾವು ಮಳೆಗಾಲದಲ್ಲಿ ಕಟಿಂಗ್ಗಳನ್ನು ರೆಡಿ ಮಾಡಿಕೊಂಡ್ರೆ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನಲ್ಲಿ ಅವನ್ನು ರೀಪಾಟ್ ಮಾಡೋದಕ್ಕೆ ಸರಿಯಾದ ಸಮಯ ಆಗಿರುತ್ತೆ. ನೀವು ಯಾವ ಗಿಡದಿಂದ ಕಟಿಂಗನ್ನು ತಗೊಂಡು ಗಿಡವನ್ನು ಬೆಳೆಸಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನಾವು ಮಲ್ಲಿಗೆ ಗಿಡಗಳನ್ನು ಕಟಿಂಗ್ ಮತ್ತು ಕೇರೆಬಳ್ಳಿ ಈ ಎರಡರಿಂದ ಸಹ ಬೆಳೆಸಬಹುದು. ಆದರೆ ಕಟ್ಟಿಂಗ್ನಿಂದ ಬೆಳೆದಂತಹ ಗಿಡ ತುಂಬ ಸ್ಲೋ ಆಗಿ ಬೆಳವಣಿಗೆ ಆಗುತ್ತೆ. ಹಾಗೆ ನಾನು ನೋಡಿದ ಹಾಗೆ ಅದರಲ್ಲಿ ಹೂ ಬಿಡುವುದು ಕೂಡ ತುಂಬ ನಿಧಾನ ಆಗುತ್ತೆ. ಆದರೆ ಕೇರೆಬಳ್ಳಿಯಿಂದ ಮಾಡಿರುವಂತಹ ಗಿಡ ಹಾಗಲ್ಲ, ಅದು ಬೇಗನೆ ತುಂಬ ಟೊಂಗೆಗಳು ಬರುತ್ತೆ ಅದರಲ್ಲಿ. ಹಾಗೆ ಎಲ್ಲ ಟೊಂಗೆಗಳ ತುದಿಯಲ್ಲೂ ಸಹ ಮೊಗ್ಗುಗಳು ಬರುತ್ತವೆ. ಆ ಕಾರಣದಿಂದ ನೀವು ಗಿಡ ನೆಡುವಾಗ ಕಟಿಂಗಿಂತ ಹೆಚ್ಚಾಗಿ ಕೇರೆಬಳ್ಳಿಯ ಕಡೆನೇ ಗಮನ ಕೊಡಿ. ಹೇಗಿದ್ದರೂ ಕೇರೆಬಳ್ಳಿಯನ್ನು ನಾವು ಉದ್ದ ಹೋದ ನಂತರ ಕಟ್ ಮಾಡೇ ಮಾಡ್ತೀವಿ. ಆ ಕಟ್ ಮಾಡಿದ ಪಾರ್ಟನ್ನು ಬಿಸಾಡುವ ಬದಲು ಅದರ ಎಲೆಗಳನ್ನು ತೆಗೆದು ನೆಡೋದ್ರಿಂದ ನೀವು ಹೊಸ ಗಿಡವನ್ನು ತಯಾರು ಮಾಡ್ಕೋಬೋದು. ನೋಡಿ, ನಾನು ಈ ಗಿಡನ ಕೇರೆಬಳ್ಳಿಯಿಂದ ರೆಡಿ ಮಾಡಿದ್ದೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬಂದಿದೆ ಮತ್ತು ಟೊಂಗೆಗಳಿದೆ ಅನ್ನೋದನ್ನು ನೋಡಬಹುದು. ಹಾಗೆ ನೀವು ಮೊದಲು ನೋಡಿದಂತಹ ಗಿಡ ಅದು ಕಟಿಂಗ್ನಿಂದ ಬೆಳೆದಿರುವಂಥದ್ದು. ಅದರ ಗ್ರೋತ್ ಎಷ್ಟು ನಿಧಾನ ಆಗಿದೆ, ಅದರಲ್ಲಿ ಇನ್ನೂ ಸಹ ಮೊಗ್ಗುಗಳು ಬಂದಿಲ್ಲ. ಹಾಗೆಯೇ ಹೆಚ್ಚು ಟೊಂಗೆಗಳು ಸಹ ಇಲ್ಲ. ಇವೆಲ್ಲ ಕಟಿಂಗನ್ನು ನಾನು ಒಟ್ಟಿಗೆ ನೆಟ್ಟಿದ್ರಿಂದ ನಾನು ಅದರ ಪರಿಣಾಮವನ್ನು ಗುರುತಿಸಿ ಹೇಳ್ತಾ ಇದ್ದೀನಿ. ನೀವು ಆದಷ್ಟು ಗಿಡ ನೆಡುವಾಗ ಕೇರೆಬಳ್ಳಿಯನ್ನು ಉಪಯೋಗಿಸೋದು ನಿಮಗೆ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತೆ ಅಂತ ಹೇಳಬಹುದು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.